ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಗನಾಥಪುರದ ಕೆಂಪೇಗೌಡ ವೃತ್ತದಿಂದ ದೊಡ್ಡನಾಗಮಂಗಲ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪರವರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿ, ಮುಖಂಡರಾದ ಕೇಶವರಾಜ್, ಮುನಿರಾಜ್ ಸೇರಿದಂತೆ ದೊಡ್ಡನಾಗಮಂಗಲ ಗ್ರಾಮಸ್ಥರು ಹಾಗೂ ಅಪಾರ್ಟ್ಮೆಂಟ್ ನಿವಾಸಿಗಳು ಭಾಗವಹಿಸಿದರು. ದೊಡ್ಡನಾಗಮಂಗಲಕ್ಕೆ ಸೇರುವಂತ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಪೇಗೌಡ ಸರ್ಕಲ್ ಇಂದ ರಸ್ತೆಯನ್ನ ಡಾಂಬರೀಕರಣವನ್ನ ಮಾಡಿ ಸಾರ್ವಜನಿಕರಿಗೆ ಸುಗಮವಾಗಿ ಓಡಾಡುವಂತ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತು ನೈಟ್ ಕೆಲಸವನ್ನ ಕಂಪ್ಲೀಟ್ ಮಾಡ್ತೀನಿ. ಸಾಕಷ್ಟು ಬೇಡಿಕೆಗಳಿತ್ತು. ಏನು ಬೇಡಿಕೆ ಇಲ್ಲ. ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿದರೆ ಅದು ಟ್ರಾಫಿಕ್ ಅವ್ರ ಹತ್ರ ಮಾತಾಡಿ ಸಾಲ್ವ್ ಮಾಡ್ತೀನಿ. ಸ್ಟ್ರೀಟ್ ಲೈಟ್ ಇಲ್ಲ ಅಂತ ಹೇಳಿದರೆ ಸ್ಟ್ರೀಟ್ ಲೈಟ್ ಹಾಕ್ಕೊಡ್ತೀನಿ. ಶೋಭಾದವರು ಲೈಟ್ ಅವರೇ ಹಾಕಿದ್ದಾರೆ, ಅವರು ವೈರಿಂಗ್ ಮಾಡಿಲ್ಲ. ವೈರಿಂಗ್ ಮಾಡಿದ ತಕ್ಷಣ ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಕಾವೇರಿಗೆ ಇವರು ದುಡ್ಡು ಕಟ್ಟಿ ಅಂತ ಹೇಳಿ ದುಡ್ಡು ಕೊಟ್ಟ ತಕ್ಷಣ ನೀರು ಕೊಡ್ತೀನಿ. ಸರ್, ಈ ಭಾಗದಲ್ಲಿ ಹೆಚ್ಚು ಅಪಾರ್ಟ್ಮೆಂಟ್ಗಳಿದಾವೆ. ಎಲ್ಲ ರಸ್ತೆಗಳು ಎಲ್ಲವೂ ಕೂಡ ಕಿರಿದಾಗಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳಾಗಬೇಕು. ಜೊತೆಗೆ TDRದು ಒಂದು ಫೈನಲ್ ಆಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. TDR ಫೈನಲ್ ಆದ ತಕ್ಷಣ ನೀವೇ ಯೋಚನೆ ಮಾಡಿ, ಅವ್ರ ಜಾಗ ಬಿಡಬೇಕು ಅಂದ್ರೆ ಮೆಟ್ರೋಗೆ ಹೋಗ್ಬೇಕಾದ್ರೆ ಜಾಗ ಒಳ್ಳೆ ರೇಟ್ ಕೊಡ್ತಿದ್ದಾರೆ. ನಮ್ಮ ಜನಕ್ಕೆ ಆ ರೇಟ್ ಸಿಗ್ತಾ ಇಲ್ಲ ಅಂತ ಒತ್ತಡ ತರ್ತಾ ಇದ್ದಾರೆ. ಸೊ ಒಂದು TDR ಫೈನಲ್ ಆದ್ರೆ ಆಲ್ಮೋಸ್ಟ್ ಎಲ್ಲ ರಸ್ತೆಗಳನ್ನ ಅಗಲೀಕರಣ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ಸರ್, ಈ ಭಾಗದಲ್ಲಿ ಏನು ದೊಡ್ಡನಾಗಮಂಗಲಕ್ಕೆ ತಾವು ಬಂದಿದ್ದೀರಾ. 2020ರಲ್ಲಿ ಏನು ಇಡೀ ಪ್ರಪಂಚವನ್ನು ಕಾಡಿದಂತ ಕೊರೋನಾ ಕಾಡಿತ್ತು. ನಿಮ್ಮ ದೊಡ್ಡನಾಗಮಂಗಲದಲ್ಲೇ ಒಂದು ಗೋಡೌನ್ ನಲ್ಲಿ ಅಂದ್ರೆ ಕಲ್ಯಾಣ ಮಂಟಪ ಒಂದು ಗೋಡೌನ್ ನಲ್ಲಿ ಬೇಸ್ಮೆಂಟ್ ಫ್ಲೋರ್ ನಲ್ಲಿ ಕಾರ್ಮಿಕ ಇಲಾಖೆಯಿಂದ ಬಂದಂತ ಕಿಟ್ಗಳು, ಆಯುರ್ ಇಲಾಖೆಯಿಂದ ಬಂದಂತ ಒಂದು ಇಮ್ಯುನಿಟಿ ಬೂಸ್ಟರ್ಗಳು, ಅದೆಲ್ಲವೂ ಕೂಡ ಲಕ್ಷಾಂತರ ರೂಪಾಯಿ ಬಾಳೋದನ್ನ ಇವತ್ತು ಎಲ್ಲವೂ ಕೂಡ ಎಕ್ಸ್ಪೈರ್ ಆಗಿದೆ. ತಗೊಂಡ್ ಬಂದು ಓಪನ್ ಸ್ಪೇಸ್ ಅಲ್ಲಿ ಹಾಕ್ತಾ ಇದ್ದಾರೆ. ಯಾರೊಬ್ರು ಕೂಡ ಇಲಾಖೆಯವರು ಅಲ್ಲಿ ಸ್ಥಳೀಯರು ನನ್ನ ಗಮನಕ್ಕೆ ತಂದಿಲ್ಲ. ತಾವು ತಂದಿದ್ರೆ ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಹೇಳಿ ಪರಿಶೀಲನೆ ಮಾಡ್ತಾರೆ. ಅದು ಏನು ಲಕ್ಷಾಂತರ ರೂಪಾಯಿ ಮಟೀರಿಯಲ್ ಓಪನ್ ಜಾಗದಲ್ಲಿ ಹಾಕಿರುವಂತ ಇಮಿಡಿಯೇಟ್ ಆಗಿ ತಮ್ಮಲ್ಲಿ ಮಾಹಿತಿ ಇದ್ರೆ ಕೊಡಿ. ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಬರೆದು ಗಮನಕ್ಕೆ ತಂದು ಆಕ್ಷನ್ ತಗೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ಆಮೇಲೆ ಸರ್, ಇಲ್ಲಿ ದೊಡ್ಡನಾಗಮಂಗಲ ಕೆರೆ ಸರ್, ಈ ಕೆರೆ ಸುತ್ತಲೂ ಕೂಡ ಎಲ್ಲವೂ ಕೂಡ ಒತ್ತುವರಿ ಆಗ್ತಾ ಇದೆ. ಅಲ್ಲಿ ಬೇರೆ ಬೇರೆ ರೀತಿಯಾದಂತ ಏನು ಕೆರೆಗೆ ಹೊಂದ್ಕೊಂಡಿರ್ತಕ್ಕಂತ ಜಾಗಗಳು ಅವೆಲ್ಲವೂ ಕೂಡ ಏನು ಕೆರೆಗಳೇನೆ ರಾಜಕಾಲುವೆ ಪಕ್ಕದಲ್ಲೂ ಕೂಡ ಒತ್ತುವರಿ ಇದೆ, ಮತ್ತೆ ಕೆರೆನೂ ಕೂಡ ಒತ್ತುವರಿಯಾಗಿ ನಿರ್ಮಾಣ ಆಗ್ತಾ ಇದೆ. ಈಗ ತಮಗೆ ಗೊತ್ತಿರೋ ಪ್ರಕಾರ ಅಲ್ಲಿ STP ನಡೀತಾ ಇದೆ. STP ಮಾಡಿ ನಾವು ಆ ಕೆರೆಯನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. STP ನೀರನ್ನ ಬಿಟ್ಟಾಗ ನಮ್ಗೆ ಏನಾಗುತ್ತೆ, ಅಲ್ಲಿ ಕ್ವಾಲಿಟಿ ನೀರು ಬರುತ್ತೆ. ಸೊ ಕೆರೆ ಅಭಿವೃದ್ಧಿನೂ ಅನುಕೂಲ ಆಗುತ್ತೆ. ಹಂತವಾಗಿ ಎಲ್ಲವನ್ನ ತಗೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದೀನಿ. ಇಲ್ಲೂ ಪರಪ್ಪನಗರ ದೊಡ್ಡ ಕೆರೆಯನ್ನ ನೈಸವ್ರ ಹತ್ರ ಹೇಳಿ ಆ ಕೆರೆಯನ್ನ ನೀವನ ಅಭಿವೃದ್ಧಿ ಮಾಡಿ ಅಥವಾ NGOಸ್ಗನ ಕೊಡಿ ಅಥವಾ ಸರ್ಕಾರಕ್ಕೆ ಮತ್ತೆ ವಾಪಸ್ ಕೊಡಿ ಅಂತ ಪ್ರಯತ್ನವನ್ನ ಮಾಡ್ತೀನಿ. ಅದೇ ಸರ್, ಕೆರೆ ಸುತ್ತಲೂ ಕಟ್ಟಡಗಳು ನಿರ್ಮಾಣ ಆಗ್ಬಿಟ್ರೆ ನಂತರ ಅವುಗಳನ್ನ ತೆರವುಗೊಳಿಸೋದು ಮತ್ತೊಂದು ಸವಾಲಿನ ಪ್ರಶ್ನೆ. ನಾನು ಇಮಿಡಿಯೇಟ್ ಆಗಿ ತಹಸೀಲ್ದಾರ್ ಅವ್ರಿಗೆ ಮತ್ತು DC ಅವ್ರಿಗೆ ಲೆಟರ್ ಬರೆದಿ ಯಾರೇ ಕಟ್ತಾ ಇರಲಿ ಅದನ್ನ ಕೆರೆ ಜಾಗವನ್ನ ಉಳಿಸ್ತಿದ್ದೀನಿ. ಯಾವುದೇ ಕಾರಣಕ್ಕೆ ಕೆರೆಯಲ್ಲಿ ಕಟ್ಟಿದ್ರೆ ಯಾವ ಜಾಗನೂ ಉಳಿಯೋದಿಲ್ಲ. ಅದು ನಿಮ್ಮ ಗಮನಕ್ಕೂ ಹೇಳ್ತೀನಿ, ಕಟ್ತಾ ಇರೋರ ಗಮನಕ್ಕೂ ಹೇಳ್ತೀನಿ. ಕೆರೆಯಾಗಿ ಉಳಿಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತೀನಿ. ತಮಗೆ ಗೊತ್ತಿರುವಂತ ವಿಷಯ ಅಂದ್ರೆ ಬೆರಟೆ ನಗರ ಕೆರೆನೇ ಇರಲಿಲ್ಲ, ಅದು ಸ್ಥಳೀಯರೆಲ್ಲ ಮುಚ್ಚಿಬಿಟ್ಟಿದ್ರು. ಆ ಬೆರಟೆ ನಗರ ಕೆರೆಯನ್ನ ಸ್ಥಳೀಯರಿಗೆ ಮನವೊಲಿಸಿ ಆ ಕೆರೆ ಇವತ್ತು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ವಿ ಅಂತ ತಮ್ಮ ಗಮನಕ್ಕೆ ಬಂದಿದೆ. ಎಲ್ಲ ಕೆರೆಗಳನ್ನ ನಾನು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ಕೆಲಸ ಮಾಡ್ತೀನಿ. ನಿಮ್ಮ ಸಹಕಾರ, ವಿಶ್ವಾಸ
ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ. ನಿಮ್ಗೂ ನಾನು ಹೊಸ ವರ್ಷದ ಕೃತಜ್ಞತೆ ಅಭಿನಂದನೆಗಳನ್ನ ಇಲ್ಲ ಸರ್, ಸಲ್ಲಿಸ್ತೀನಿ. ನಮ್ದು ಮುಗ್ದಿಲ್ಲ ಸರ್. ಸರ್, ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ತಿಕ್ಕಾಟಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದು ಬೆಳಗಾವಿಯ ಪ್ರವಾಸನ ಇರ್ಬೋದು, ಮತ್ತೆ RR ನಗರದ್ದು ಇರ್ಬೋದು. ಸರ್, ಏನು ಒಂದು ಸರ್ಕಾರ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ಒಟ್ಟಾಗಿ ಕೆಲಸ ಮಾಡಿದಾಗ ರಾಜ್ಯದ ಅಭಿವೃದ್ಧಿಯನ್ನು ಕಾಣಬಹುದು. ಅಂದ್ರೆ ವೈಯಕ್ತಿಕ ದ್ವೇಷಗಳನ್ನ ಸಾಧಿಸ್ತಾ ಇದ್ದೀರಾ ಸರ್? ಅದು ನೀವು ಹೇಳ್ತಿರೋದು ಸತ್ಯ ಇದೆ. ರಾಜಕೀಯದಲ್ಲಿ ಅಭಿವೃದ್ಧಿ ಚಿಂತನೆ ಮಾಡುವಾಗ ವೈಯಕ್ತಿಕ ಚಿಂತನೆಗಳನ್ನ ಮಾಡಬಾರ್ದು. ಸೊ ಇವತ್ತು ಹೋಗ್ತಾ ಇರೋಂಥ ನಡೆ ರಾಜಕೀಯದ್ದು ಬಹಳ ಮನಸ್ಸಿಗೆ ಬೇಸರ ಇದೆ. ಅದು ಎಲ್ಲ ರೀತಿಯಲ್ಲಿ ಎಲ್ಲ ಎರಡೂ ಪಾರ್ಟಿಗಳು ಒಂದು ರೀತಿ ಹಿಂದಿನ ರಾಜಕಾರಣಿಗಳನ್ನ ಉದಾಹರಣೆ ತಗೊಂಡು ನಡಿಬೇಕು ಅಂತ ನಮ್ಮ ಅಭಿಪ್ರಾಯ. ಸರ್, ಮತ್ತೊಂದ್ಸಲ ನಾನು ಕರೋನಾಗೆ ಸಂಬಂಧಪಟ್ಟಂತ ಏನು ಇಮ್ಯುನಿಟಿ ಕಿಟ್ಗಳು ಬೆಂಕಿಯಲ್ಲಿ ಸುಟ್ಟಿರ್ತಕ್ಕಂಥದ್ದು ಓಪನ್ ಸ್ಪೇಸ್ ಕಾರ್ಮಿಕ ಇಲಾಖೆಗೆ ಮತ್ತು ಆರೋಗ್ಯ ಇಲಾಖೆಗೆ ತಾವು ಅದನ್ನ ಗಂಭೀರವಾಗಿ ತಗೊಳ್ಳೇಬೇಕು. ತಮ್ಮ ಹತ್ರ ವಿಡಿಯೋ ಕ್ಲಿಪ್ ಕೊಟ್ರೆ ಇಮಿಡಿಯೇಟ್ ಆಗಿ ಕಾರ್ಮಿಕ ಮಂತ್ರಿಗಳಿಗೆ ಅದನ್ನ ಮಾತಾಡಿ ಮತ್ತು ಕಮಿಷನರ್ ಮಾತಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋಂಥ ಪ್ರಯತ್ನ ಮಾಡೇ ಮಾಡಿ.